ಕಾಂಗ್ರೆಸ್ ನಾಯಕರ ಭಿನ್ನಮತ ಶಮನಕ್ಕೆ ಪ್ರಯತ್ನ ನಡೆಸಲಾಗ್ತಾ ಇದೆ. ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹೊಸ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಸ್ಥಳೀಯ ಮಟ್ಟದಲ್ಲೇ ರಾಜಿ ಪಂಚಾಯಿತಿ ಮಾಡೋಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ನಾಯಕರು ಮತ್ತು ಮುಖಂಡರ ಜೊತೆ ಸಭೆ ನಡೆಸೋಕೆ ಸೂಚನೆಯನ್ನ ಕೊಡಲಾಗಿದೆ. ಈಗ ನೋಡಿ, ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಇನ್ನೂ ಅಸಮಾಧಾನ ಬಗೆಹರಿದಿಲ್ಲ. ಯಾಕಂತ ಹೇಳಿದ್ರೆ ಟಿಕೆಟ್ ವಂಚಿತರ ಮುನಿಸು ಹಾಗೆ ಇದೆ. ಈಗ ಸ್ಥಳೀಯ ನಾಯಕರ ಜವಾಬ್ದಾರಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ. ಈಗಾಗಲೇ ಕೆಲ ಕ್ಷೇತ್ರಗಳಲ್ಲಿ ನಾಯಕರ ಭಿನ್ನಮತ ಶಮನ ಆಗಿದೆ. ಇನ್ನು 2-3 ಕ್ಷೇತ್ರಗಳಲ್ಲಿ ಒಳ ಬೇಗುದಿ ಮುಂದುವರೆದಿದೆ. ಡಿ.ಕೆ. ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯನವರು ಬೆಂಗಳೂರಿಗೆ ಕರೆಸ್ಕೊಂಡು ಅವ್ರಿಗೆ ಏನು ಬೇಡಿಕೆ ಇದೆ, ಅವರು ಭರವಸೆಯನ್ನು ಈಡೇರಿಸುವಂಥ ವಿಶ್ವಾಸವನ್ನು ಅವರಿಗೆ ಕೊಟ್ಟು ಅವರನ್ನು ಕನ್ವಿನ್ಸ್ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಬಟ್ ಈಗ ಪರಿಸ್ಥಿತಿಗಳು ಚುನಾವಣೆ ಹತ್ತಿರ ಬಂದಂಗೆ ಆತಂಕ ಕೂಡ ಇದೆ ಕೆಲ ಕ್ಷೇತ್ರಗಳಲ್ಲಿ. ಉದಾಹರಣೆಗೆ ಬಾಗಲಕೋಟೆ ವೀಣಾ ಕಾಶ್ಯಪ್ನವರು ಸಂಯುಕ್ತ ಪಾಟೀಲ್ಗೆ ಪ್ರಚಾರಕ್ಕೆ ಹೋಗೋದೇ ಇಲ್ಲ ಅಂತ ಹೇಳ್ತಿದ್ದಾರೆ. ಅಂತಿಮ ನಿರ್ಧಾರ ಪ್ರಕಟ ಮಾಡ್ತೀನಿ, ಸಭೆ ಮೇಲೆ ಸಭೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಿ ಆರ್.ಬಿ. ತಿಮ್ಮಾಪುರು, ಶಿವಾನಂದ ಪಾಟೀಲು ಅವರೆಲ್ಲರೂ ಕೂಡ ವಿಜಯಾನಂದ ಕಾಶ್ಯಪ್ನವ್ರನ್ನ ಭೇಟಿಯಾಗಿ ಅಸಮಾಧಾನಕ್ಕೆ ಮದ್ದನ್ನು ಅರಿತಿದ್ರು. ಆದರೆ ಇನ್ನೂ ಬಗೆಹರಿದಿಲ್ಲ. ಅಲ್ಲಿ ಇನ್ನು ತುಮಕೂರಿಗೆ ಬರೋದಾದರೆ ಅಲ್ಲಿ ಸಣ್ಣ ಪುಟ್ಟ ಕೆಲವೊಂದಿಷ್ಟು ಗೊಂದಲಗಳಿದ್ವು, ಅದು ಕೂಡ ಬಗೆಹರಿತು. ಕೋಲಾರದು ಸ್ವಲ್ಪ ಕಗ್ಗಂಟಾಗೊಳ್ತಾ ಇದೆ. ಮುನಿಯಪ್ಪನವರ ಅಸಮಾಧಾನ ಅಲ್ಲಿ ಸ್ಥಳೀಯ ನಾಯಕರ ಅಲ್ಲದೇನೂ ಕೂಡ ಸ್ವತಃ ಇವರೇ ಶಮನ ಮಾಡೋಕ್ಕೆ ಮುಂದಾದರೂ ಕೂಡ ಅದಿನ್ನೂ ಬಗೆಹರಿದಿಲ್ಲ. 2-3 ಕ್ಷೇತ್ರಗಳು ಮಾತ್ರ ಈಗ ಕಾಂಗ್ರೆಸ್ಗೆ ತಲೆನೋವನ್ನು ತಂದಿಟ್ಟಿದ್ದಾವೆ. ಉದಾಹರಣೆಗೆ ದಾವಣಗೆರೆ ನೋಡಿ, ಅಲ್ಲಿ ಸಣ್ಣ ಪುಟ್ಟ ಅಸಮಾಧಾನಗಳಿತ್ತು, ಅಲ್ಲಿ ಅದು ಬಗೆಹರಿತು. ಚಿತ್ರದುರ್ಗ ಅಲ್ಲೂ ಇಲ್ಲ. ಇನ್ನು ಕೊಪ್ಪಳದಲ್ಲಿತ್ತು. ಇಕ್ಬಾಲ್ ಅನ್ಸಾರಿ ಅವ್ರನ್ನೂ ಕರೆದ್ರು, ಸಿದ್ದರಾಮಯ್ಯನವರು ಮಾತಾಡಿದರು. ಬಟ್ ಅಲ್ಲಿ ಸ್ವಲ್ಪ ಕಡಿಮೆ ಆಯಿತು. ಇನ್ನು ಅದು ಹಾಗೆ ಜೀವಂತ ಇರಬಹುದು. ಅಂಥವ್ರಿಗೆ ಈಗ ಜಿಲ್ಲಾ ಉಸ್ತುವಾರಿ ಸಚಿವರ ಮೂಲಕ ಅವರ ಅಸಮಾಧಾನಗಳನ್ನು ಶಮನ ಮಾಡುವಂತಹ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ನೋಡಿ, 28 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಬಹುಶಃ ಒಂದು 20 ಕ್ಷೇತ್ರಗಳಲ್ಲಿ ಅಸಮಾಧಾನವನ್ನು ಶಮನ ಮಾಡಿದೆ. ಎಲ್ಲ ಕ್ಷೇತ್ರಗಳಲ್ಲೂ ಅಸಮಾಧಾನ ಇಲ್ಲ. ಒಂದು 15 ಕ್ಷೇತ್ರ ಏನಿದ್ದಾವೆ ಅಲ್ಲಿ ಯಾವುದೇ ಅಪಸ್ವರಗಳಿರಲಿಲ್ಲ. ಉಳಿದಂಥ 7-8 ಕ್ಷೇತ್ರಗಳಲ್ಲಿ ಸಣ್ಣ ಪುಟ್ಟ ಗೊಂದಲಗಳಿತ್ತು. ಸಹಜವಾಗಿ ಎಲ್ಲ ಪಕ್ಷಗಳಲ್ಲಿ ಇದ್ದೇ ಇರುತ್ತೆ, ಇದರಲ್ಲೂ ಕಾಂಗ್ರೆಸ್ನಲ್ಲೂ ಇತ್ತು. ವೀಣಾ ಕಾಶ್ಯಪ್ನವರು ಅವ್ರಿಗೆ ಭರವಸೆಯನ್ನು ಕೊಟ್ಟರು, KPCC ಮಹಿಳಾ ಘಟಕದ ಅಧ್ಯಕ್ಷೆ ಮಾಡ್ತೀವಿ ಅಂದರು. ಆದರೂ ಅವ್ರು ಕೇಳಲಿಲ್ಲ. ಅವರ ಪತಿ ವಿಜಯಾನಂದ ಕಾಶ್ಯಪ್ನವರು ಇಲ್ಲ, ಪ್ರಚಾರಕ್ಕೆ ಬರ್ತೇವೆ, ನಾವು ಗೆಲ್ಲಿಸ್ಕೊಂಡು ಬರ್ತೇವೆ ಸಂಯುಕ್ತ ಪಾಟೀಲ್ನ ಅಂತ ಹೇಳಿದರು. ಆದರೆ ವೀಣಾ ಒಪ್ತಾ ಇಲ್ಲ. ಹಾಗಾಗಿನೇ ಈಗ ಬೇಡ, ಗೊಡವೆನೇ ಬೇಡ ರೀ, ಪ್ರಚಾರ ಮಾಡೋಣ ಅಥವಾ ಅವರ ಅಸಮಾಧಾನವನ್ನು ಶಮನ ಮಾಡೋಣ, ಎಲ್ಲವನ್ನು ಕೂಡ ಮೈ ಮೇಲೆ ಹಾಕೊಳ್ಳೋದು ಬೇಡ ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ.